ಬೀದರ್ ನಗರದ ಹೊರವಲಯದಲ್ಲಿರುವ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಅಂಗವಾಗಿ ವಿಶೇಷ ಪೂಜೆ ಜರುಗಿತು. ರೇಣುಕಾಚಾರ್ಯರ ಮೂರ್ತಿಗೆ ರುದ್ರಾಭಿಷೇಕ ಜರುಗಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀಲವಂತ್ ಅವರು ರೇಣುಕಾಚಾರ್ಯರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಆರತಿ ಬೆಳಗಿಸಿ ಆಶೀರ್ವಾದ ಪಡೆದರು. ಪೂಜೆ ಸಲ್ಲಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀಲವಂತ್, ಜಗದ್ಗುರು ರೇಣುಕಾಚಾರ್ಯರ ಮಂದಿರವನ್ನು ಇಷ್ಟು ಭವ್ಯವಾಗಿ ನಿರ್ಮಿಸಿರುವುದು ತುಂಬಾ ಸಂತೋಷ. ಇಂಥ ವಿಶಾಲವಾದ ವಾತಾವರಣದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನದಲ್ಲಿ ಇಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನ್ನ ಪೂರ್ವಜನ್ಮದ ಪುಣ್ಯ ಎಂದು ಭಾವಿಸುತ್ತೇನೆ. ಈ ಮಂದಿರದ ಜೀರ್ಣೋದ್ಧಾರಕ್ಕೆ ನನ್ನಿಂದ ಕೈಲಾದಷ್ಟು ಸಹಕಾರ ಮಾಡುವುದಾಗಿ ಭರವಸೆ ನೀಡಿದರು. ಅವರ ಸ್ವಾರ್ಥ ಇರದೇ ಇರೋದಕ್ಕೆ ರೇಣುಕಾಚಾರ್ಯರವರ ಒಂದು ಆಶೀರ್ವಾದದಿಂದ ಇಂಥ ಒಂದು ದೊಡ್ಡ ಮಂದಿರವನ್ನ ಕಟ್ಟೋದಕ್ಕೆ ಆಗಿರ್ತದೆ. ಸೊ ಹಾಗೆ ಇನ್ನೂ ಇದನ್ನ ಜಾಸ್ತಿ ಬೆಳೀಲಿ. ಬೀದರ್ನಲ್ಲಿ ರೇಣುಕಾಚಾರ್ಯರವರ ಒಂದು ಮಂದಿರನೂ ಕೂಡ ಅವಶ್ಯಕತೆ ಇತ್ತು. ನಿನ್ನೆ ಸ್ವಾಮಿಯವರು ಹೇಳಿದಾಗ ನನಗೆ ಅವಾಗ ಗೊತ್ತಾಯ್ತು ಇಲ್ಲಿ ಒಂದು ಜಗದ್ಗುರು ರೇಣುಕಾಚಾರ್ಯರವರ ಒಂದು ಮಂದಿರನೂ ಕೂಡ ಇದೆ ಅಂತ. ಸೊ ಅವ್ರು ಹೇಳಿದ ತಕ್ಷಣ ನನಗೂ ಖುಷಿ ಆಯಿತು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಬಂದು ಆಶೀರ್ವಾದ ಪಡೆದಿದ್ದೀನಿ. ಸೊ ಇನ್ನು ಮುಂದೆ ಏನಾದರೂ ಇತ್ತು ಅಂತಂದ್ರೆ ನನ್ನ ಗಮನಕ್ಕೆ ಇದ್ದಾರೆ ಅಂತ ಹೇಳ್ತಾ ಒಂದೆರಡು ಮಾತು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬ್ಸೆಟ್ಟಿ ಮಾತನಾಡಿ, ರೇಣುಕಾಚಾರ್ಯ ಮಂದಿರ ಜೀರ್ಣೋದ್ಧಾರದಲ್ಲಿ ಸಾಕಷ್ಟು ಜನರ ಪರಿಶ್ರಮವಿದೆ. ಇಲ್ಲಿಯ ಸಂಚಾಲಕರಾದ ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಅವರು ದೃಢ ಸಂಕಲ್ಪದಿಂದ ರೇಣುಕಾಚಾರ್ಯರ ಭವ್ಯ ಮಂದಿರ ನಿರ್ಮಾಣವಾಗಿದೆ ಎಂದರು. ನಾವು ಬೀದರ್ನಲ್ಲಿ ಇಲ್ಲಿ ನಮ್ಮ ಷಣ್ಮುಖಯ್ಯ ಸ್ವಾಮೀಜಿ ಅವರು ಒಂದು ಸಂಕಲ್ಪ ಮಾಡಿದರು. ರೇಣುಕಾಚಾರ್ಯ ಒಂದು ದೇವಸ್ಥಾನ ಬೀದರ್ ಜಿಲ್ಲೆಯಲ್ಲಿ ಕಟ್ಟಬೇಕು ಅಂತ ಹೇಳ್ಕೊಂಡು ನಮ್ಮ ರಂಭಾಪುರಿ ಜಗದ್ಗುರುಗಳ ಪಾದದಲ್ಲಿ ಅವರು ಈ ವಿನಂತಿ ಮಾಡಿ ಬೇಡ್ಕೊಂಡಿದ್ರು. ಆಗ್ಲಿ ನಿಮ್ ಇಚ್ಛಾ ಪೂರ್ತಿ ಆಗ್ಲಿ ಅಂತ ಹೇಳಿ ಗುರುಗಳು ಕೂಡ ಅವತ್ತ ನಾನು ಇದ್ದೆ ಆ ಸಮಕ್ಷ ಆ ಟೈಮ್ದಾಗ ಹೇಳಿದ್ರು. ಆ ಹೇಳಿದ ಪ್ರಕಾರ ಇವತ್ತೇನಿದೆ ಅಂದ್ರೆ ಈ ಒಂದು ದೊಡ್ಡ ದಿವ್ಯ ಮಂದಿರ ಏನದ ಇವತ್ತು ಬೀದರ್ದಾಗ ಆಗ್ಯದ. ಇವತ್ತು ಈ ಬೀದರ್ ದೇವಸ್ಥಾನದಾಗ ನಾವೆಲ್ಲರೂ ನಿಂತಿದ್ದೆವು. ಇವತ್ತ ರೇಣುಕಾಚಾರ್ಯ ಒಂದು ಜಯಂತಿ ಉತ್ಸವದ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾನು ಕೂಡ ಇಲ್ಲಿ
ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ವೇದಿಕೆ ಮೇಲೆ ಹಿರಿಯರಾದ ನಮ್ಮ ಶಿವಶರಣಪ್ಪ ವಾಲಿ ಸಾಹೇಬರು ಹಾಗೂ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಪರ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ ಮಿತ್ರರು ಹಾಗೂ ನಮ್ಮ ಸಾಳೆಯವರು, ರವಿಸ್ವಾಮಿಯವರು, ಮುಳ್ಳ ಅವರು, ಇಲ್ಲೂ ಅನೇಕರು ನಮ್ಮ ಶಾಸಕರು ಕೂಡ ಆಗಬೇಕಾಗಿದ್ದ ಶಾಸಕರು ಕೂಡ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಅನೇಕ ಜನರಿದ್ದರೆ ನಮ್ಮ ಸನ್ಮುಖಯ್ಯ ಸ್ವಾಮಿಯವರು ಅವರು ಯಾವ ರೀತಿ ಇದು ಈ ಒಂದು ಮಂದಿರ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಅದು ನಾವು ಹೇಳಿದ್ರೆ ನಮ್ಗೆ ಎಲ್ಲರಿಗೆ ಒಂದು ಬಹಳ ಆಶ್ಚರ್ಯ ಅನಿಸ್ತದ. ಈ ಒಂದು ಅವರು ಸಂಕಲ್ಪ ಮಾಡ್ಲಕ್ಕ ಮುಂದೆ ಹೋಗಿ ಬರೋ ದಿನಗಳದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಣ್ಣ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ಕಾಲಿರೋದಂದ್ರೆ ಇದಾಗ್ಬಿಡ್ತು. ಅಂಥದ್ರೊಳಗ ಅವರು ಎರಡೂ ಕೈ ಬಗ್ಲಾಗ ಕಟ್ಟಿಗೆಗಳು ಹಿಡ್ಕೊಂಡು ಮನೆಗೆ ಬಂದು ಭೇಟಿಯಾಗಿ ಮಾತಾಡೋದೇನು, ಹೇಳೋದೇನು, ಅದೆಲ್ಲ ನೋಡಿದ್ರ ಪ್ರತಿಯೊಬ್ಬರಿಗೆ ಯಾರ ಮನೆಗೆ ಅವ್ರು ಬಂದಾರ ಅವರಿಗೇ ಏನದಾರ ಬಹಳ ಒಂದು ಅನುಕಂಪ, ಅಷ್ಟು ಅವ್ರಿಗೆ ಇದು ಅನ್ಸತ್ತಿತ್ತು. ಏನಪ್ಪ ಇವ್ರು ಸ್ವಾಮಿಯವರು ಈ ದೇವ್ರು ಹ್ಯಾಂಗ್ ಪೂರ ಮಾಡ್ತಾನೋ ಏನಿಲ್ಲೋ, ಈ ಮನುಷ್ಯನಿಂದ ಆಗದ್ದೋ ಕರೆ ಎತ್ಕೊಂಡು ಕುಂತಾರೆ ಇಂಥ ದೊಡ್ಡ ಕೆಲಸ ಅಂತ ಅಂದಂಗೆ ಅನಿಸಿತ್ತು. ಬಟ್ ಅವ್ರು ಮಾಡೋದು ಇದು ನೋಡಿದ್ರೆ ಎಲ್ಲರಿಗೂ ಏನದಾರ ಒಂಥರ ಏನಪ್ಪ ಇದು ಒಂದು ಚಮತ್ಕಾರ ಆಯ್ತಲ್ಲ ಅಂತಂದಂಗಾಗಿ ಇವತ್ತು ನಮ್ಮ ಎದುರುಗಡೆ ನೋಡ್ತಾ ಇದ್ದೀವಿ. ಇಷ್ಟೊಂದು ದೊಡ್ಡ ಒಂದು ಮಂದಿರ ನಿಂತದ. ಅದು ಅಲ್ಲದೇನೆ ಏನಾದ್ರೆ ಇನ್ನ ಅವರು ಅನೇಕ ಸಂಪನ್ಮೂಲ. ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಮಾತನಾಡಿ, ಬಹಳಷ್ಟು ಜನರು ಬರೀ 800 ವರ್ಷಗಳ ಇತಿಹಾಸ ಬಗ್ಗೆ ಮಾತನಾಡುತ್ತಾರೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಇಷ್ಟಲಿಂಗ ದೀಕ್ಷೆ ಮಹತ್ವ ನೀಡಿದರು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಮೊದಲು ಇಷ್ಟಲಿಂಗ ಧಾರಣೆ ಮಾಡಿದರು. ವೀರಭದ್ರನು ಹನುಮಂತನಿಗೆ ಲಿಂಗ ದೀಕ್ಷೆ ನೀಡಿರುವುದು ಇತಿಹಾಸ. ಇಲ್ಲಿ ನಿರ್ಮಾಣವಾಗುತ್ತಿರುವ ಗುರುಭವನ, ದಾಸೋಹ ಭವನ, ಸಮುದಾಯ ಭವನ ಹಾಗೂ ಯಾತ್ರಿ ನಿವಾಸಿಗಳನ್ನು ಆದಷ್ಟು ಬೇಗ ಪೂರ್ಣ ಮಾಡಬೇಕಾಗಿದೆ ಎಂದರು. ಇಲ್ಲಿ ಎಷ್ಟು ಜನರು ಬರ್ತಾರೆ, ವಯಸ್ಸಾದ್ರೂ ಅಷ್ಟು ಮಂದಿಗೆಲ್ಲ ಅಡುಗೆ ಮಾಡಿ ರಾತ್ರಿ 8-10ಕ್ಕೆ ಯಾರ ಬಂದ್ರು ಅವ್ರಿಗೆ ಉಪವಾಸ ಮಕ್ಕೋಗ್ಬಿಡಲ್ಲ, ಅಡುಗೆ ಮಾಡಿ ಹಾಕ್ತಾರೆ. ಇಂಥ ಒಂದು ಒಳ್ಳೆ ದಾಸೋಹನೂ ನಡೀತಾ ಇದೆ, ಇದೂ ಇದೆ. ಈಗ ಬಹಳಷ್ಟು ಜನರಿಗೆ ಇತಿಹಾಸ ಗೊತ್ತಿಲ್ಲ, ಏನೇನೋ ಮಾಡ್ಕೊಳ್ತಾರೆ. ರೇಣುಕದ್ದು ಇವರು ಮೊದಲು ಪಂಚಪೀಠಗಳದಾಗ ಎಲ್ಲಕ್ಕಾಗಿರಿ ಪೀಠ ಮೊದಲಿಗಿರಿ. ಅಷ್ಟೇ ಅಲ್ಲ, ನೀವು ಹಂಪಿಗೆ ಹೋದಾಗ ನೋಡ್ರಿ, ಅಲ್ಲಿ ಹನುಮಂತವ್ರದ್ದು ಒಂದು ಕುಂತಿದ್ದು ಫೋಟೋ ಅದ. ಉದ್ದ ನೀರು ಬರ್ತವ್ರು ಅವ್ರಿಗೆ ಲಿಂಗಧಾರಣೆ ಮಾಡ್ತಾ ಇದ್ದಾರೆ. ನಾವು ಇತಿಹಾಸ ಯಾಕೆ ಅಂತ ನೋಡ್ತೀವಿ. ಇವತ್ತು ನಾಳೆ ಕೆಲವು ಲಿಂಗಾಯತರೇ ಹೊಂಟಿದ್ದೀವಿ. ನಾವು 8 ವರ್ಷದ ಈಚೆಗೆ ಇದ್ದೀವಿ. ರಾಮಾಯಣ ಕಾಲದಾಗ ಲಿಂಗ ಕಟ್ಟಿದಂಥ ಇತಿಹಾಸ ಹನುಮಂತವ್ರಿಗೆ ಉದ್ದ ನೀರು ಬಂದವ್ರು ಅಂತೇಳಿ ಅಲ್ಲಿ ಕಲ್ಲಿನ ಮೂರ್ತಿಯವ ಅಲ್ಲಿ ಹಪ್ಪಿದಾಗ ಇವತ್ತಿಗೆ ಅದು ಅದ. ಅಂದ್ರೆ ನಾವೇ ಇಲ್ಲಿ ಧರ್ಮವನ್ನು ಅರಿಲಾರ್ತೆ ನಾವು ಹಿಂದೂಗಳೇ ಅಲ್ಲ. ಕೆಲವರು ಲಿಂಗಾಯತರು ಬರ್ತಾರೆ, ಕೆಲವರು ಬಸವಣ್ಣವ್ರ ಕಾಲು ಹಿಡಿದ್ರೆ ಬಸವಣ್ಣವ್ರು ಶ್ರೇಷ್ಠ ಪುರುಷರು, ಅದರಲ್ಲಿ ಸಂಶಯ ಇಲ್ಲ. ಸಾಮಾನ್ಯರ ಉದ್ಧಾರಕ್ಕಾಗಿ ಮಾಡಿದವರು, ಆತ ಮೂಲ ಪುರುಷರಲ್ಲ. ನಮ್ಮ ಅಪ್ಪ ನಮ್ಮ ಮುದ್ದೆ ಊರು ಬಿಟ್ಟೆ ಬಂದಿಲ್ಲ. ನನ್ನ ಮೊಮ್ಮಗ ಲಂಡನ್ಗೆ ಹೋದ, ನಮ್ಮ ಮೊಮ್ಮಗ ನಮ್ಮ ಮುದ್ದಕ್ಕಿಂತ ದೊಡ್ಡ ಅಪ್ಪನ ಲಂಡನ್ಗೂ ಹೋದಾನೆ. ಆದ್ರೆ ಮೂಲ ಪುರುಷ ನಮ್ಮ ಅಪ್ಪನ ಅಪ್ಪ. ಅದನ್ನು ನಾವು ಮಾಡಿಕೊಂಡು ಅದೇ ರೀತಿ ಧರ್ಮದ ಕೂಡ ಪಂಚಪೀಠಗಳು ಬಸವಣ್ಣವ್ರು ಸಣ್ಣವರಲ್ಲ. ಮತ್ತು ಅದಕ್ಕೆ ಮೂಲ ಪುರುಷರು ಸಣ್ಣವರಾಗೋದಿಲ್ಲ. ಮತ್ತು ಮೂಲ ಪುರುಷರ ಹೆಸರು ತಗೊಂಡ್ರೆ ಮುಂದೆ ಬೆಳೆದವ್ರು ದೊಡ್ಡವರಾಗಲ್ಲ. ಈಗ DC ಸಾಮ್ರಾಗ ಶ್ರೀಮಂತರು ಅವ್ರ ಅಪ್ಪಕ್ಕಿಂತ ದೊಡ್ಡವರಾಯ್ತಾರೆ. ಇವ್ರು DC ಆದರು, ಅವ್ರ ಅಪ್ಪ ಅವ್ರು ಇದ್ರಂತೆ ಇವ್ರು ಆದರು. ಹಾಗೇನೆ ಧರ್ಮದ ಮೂಲನ್ನು ನಾವು ಮರಿಬಾರ್ದು ಅಂತ ರೀತಿಯಿಂದ. ಅದ ಕೆಟ್ಟ ಭಾವನೆ ಯಾರೇ ಮಾಡಲಿ ನಾವು ಸದ್ಭಾವನೆಯಿಂದ ಹೋಗಬೇಕು. ನಮಗಿನಿಂದ ಯಾರು ಮಾಡಿದ್ರು ಅವ್ರಿಗೆ ನಾವು ನಿಂದ ಮಾಡಿಸೋದು. ಅವ್ರು ನಮ್ಮವ್ರ, ಯಾಕಂದ್ರೆ ಧರ್ಮ ಕಲಿಸೋದೇ ಏನು ಅಂದ್ರೆ ಪ್ರೀತಿ. ನಮ್ಮ ಬೇಡ ಆದವ್ರಿಗೂ ನಮ್ಮವರಾಗಿ ಅಂತ ರೀತಿಯಿಂದ ಸನ್ಮುಖ ಸ್ವಾಮಿಯವರು ಇವತ್ತಿನ ಬಿಡುವಲ್ಲ, ಅದು ಊರಾಗಿರ್ತೀವಿ. ಕಾರ್ಯಕ್ರಮದಲ್ಲಿ ಪಂಚಾಚಾರ್ಯ ಪುಣ್ಯಾಶ್ರಮದ ಸಂಚಾಲಕರಾದ ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಸಾನ್ನಿಧ್ಯ ವಹಿಸಿದ್ದರು. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಮಕೃಷ್ಣ ಸಾಳೆ, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಸಮಾಜದ ಮುಖಂಡರಾದ ರವೀಂದ್ರ ಸ್ವಾಮಿ, ಕುಮಾರಸ್ವಾಮಿ ಹಿರೇಮಠ್, ಅರುಣಾ ರವೀಂದ್ರ ಸ್ವಾಮಿ, ಅಕ್ಕ ಮಹಾದೇವಿ ಕಾಲೇಜಿನ ಪ್ರಾಂಶುಪಾಲರಾದ ಶರಣಪ್ಪ, ನಿವೃತ್ತ ಉಪ ಪ್ರಾಚಾರ್ಯರಾದ ಪ್ರಭು ಶೆಟ್ಟಿ, ಬಸವಕುಮಾರ ಸ್ವಾಮಿ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.